ಪ್ರಾಚೀನ ರಾಜಘಟ್ಟ ಅಂತ ನೀವು ಹೆಸರು ಕೇಳಿರ್ತೀರಿ. ರಾಜಘಟ್ಟ ದೊಡ್ಡಬಳ್ಳಾಪುರ ಚಿಕ್ಕಬಳ್ಳಾಪುರ ಮಾರ್ಗವಾಗಿ ರಾಜಘಟ್ಟ ಗ್ರಾಮ ಬರುತ್ತೆ. ಗ್ರಾಮದ ಪಕ್ಕದಲ್ಲಿನೇ ಒಂದು ಬೂದಿಗುಂಡಿ ಅಂತೈತೆ. ಅಲ್ಲಿ ಬೂದಿಗುಂಡಿಯಲ್ಲಿ ಬೌದ್ಧರ ನೆಲ ಅಂತೈತೆ. ಬೌದ್ಧರು ಅಲ್ಲಿ ನೆಲೆಸಿದ್ದಾರೆ ಅನ್ನೋದಕ್ಕೂ ಕೆಲವು ಆಧಾರಗಳು ಸಿಕ್ಕೈತೆ. ಆ ಆಧಾರದ ಮುಖಾಂತರ ಅಲ್ಲಿ ಪುರಾತನ ಕಟ್ಟಡಗಳವ ಅಂತೇಳಿ ಪುರಾವಸ್ತು ಇಲಾಖೆಯವರು ಕಂಡುಹಿಡಿದಿದ್ದಾರೆ. ಪುರಾತತ್ವ ಇಲಾಖೆನವರು ಕಂಡುಹಿಡಿದಿದ ಮೇಲೆ ಕೆಲವರು ವಿಜ್ಞಾನಿಗಳು ಅಲ್ಲಿಗೆ ಬಂದು ಮಣ್ಣೆಲ್ಲ ತೋಡಿ ಕೆಲವು ಮಣ್ಣಿಂದ ಮಾಡಿರ್ತಕ್ಕಂಥ ವಸ್ತುಗಳನ್ನು ಪುರಾವಸ್ತು ಇಲಾಖೆನವರು ಸ್ವಾಧೀನಪಡಿಸ್ಕೊಂಡು ಮೈಸೂರು ಪುರಾತತ್ವ ಇಲಾಖೆಯಲ್ಲಿ ಅದನ್ನು ಇಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಬೌದ್ಧ ನೆಲೆಯ ಉತ್ಖನನ ಮಾಡಬೇಕು ಅಂತೇಳಿ ಇವತ್ತು ಉತ್ಖನನ ಕಾರ್ಯಕ್ರಮ ನಡೀತು. ಈ ಉತ್ಖನನ ಕಾರ್ಯಕ್ರಮದಲ್ಲಿ KH ಮುನಿಯಪ್ಪನವರು ಮತ್ತು HK ಪಾಟೀಲ್ ಅವರು ಉತ್ಖನನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದಾರೆ. ಈ ಉತ್ಖನನ ಕಾರ್ಯಕ್ರಮ ಈಗ ಶುರು ಮಾಡ್ತಾರೆ. ಆದರೆ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಇದು ಸಂಪೂರ್ಣ ವಿಡಿಯೋ. ಇದು ತುಂಬ ಲೆಂತಿಯಾಗಿದೆ. ರಾಜಘಟ್ಟ ಗ್ರಾಮ ಈಗ ಕೇವಲ ಕರ್ನಾಟಕ ರಾಜ್ಯಕ್ಕೆ ಅಲ್ಲ, ಪ್ರಪಂಚಕ್ಕೂ ಹೆಸರು ಪಡೆಯೋ ಸ್ಟೇಜಿಗೆ ಬಂದಿದೆ. ಯಾತಕ್ಕೆ ಅಂತಂದರೆ ಬೌದ್ಧರಲ್ಲಿ ನೆಲೆಸಿದ್ದಾರೆ ಅನ್ನೋದಕ್ಕೆ, ಆ ನೆಲದಲ್ಲಿ ಏನೇನು ಇನ್ನೂ ಸಿಗ್ತೇವೆ ಅನ್ನೋದಕ್ಕೆ ಪುರಾತತ್ವ ಇಲಾಖೆನವರು ಅದನ್ನೆಲ್ಲ ಮಣ್ಣೆಲ್ಲ ತೆಗೆದು ಅವೆಲ್ಲ ನೋಡಿ ಏನೇನು ಸಿಗ್ತೇವೆ ಅನ್ನೋದಕ್ಕೆ ಇವತ್ತು ಚಾಲನೆ ನೀಡಿರೋದು. ಈ ಚಾಲನೆ ಕಾರ್ಯಕ್ರಮದಲ್ಲಿ ಹಲವಾರು ಗಣ್ಯ ವ್ಯಕ್ತಿಗಳು ಭಾಗವಹಿಸಿದರು. ಪುರಾತತ್ವ ಇಲಾಖೆ ಅಧಿಕಾರಿಗಳು ಭಾಗವಹಿಸಿದರು, ಗ್ರಾಮಸ್ಥರು ಭಾಗವಹಿಸಿದರು, ಬುದ್ಧಾಯಿಸವನ್ನು ಪಾಲಿಸೋರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. ಈ ವಿಡಿಯೋ ತುಂಬ ಲೆಂತಿ ಆಗಿದೆ, ಸ್ಕಿಪ್ಟ್ ಮಾಡಬೇಡ್ರಿ. ಈ ಇಬ್ಬರು ಸಚಿವರುಗಳು ಮಾತನಾಡತಕ್ಕಂಥ ವಿಡಿಯೋ ಇದು. ಮಾಜಿ ಶಾಸಕ ವೆಂಕಟರಮಣಯ್ಯನವರು ಮತ್ತು ಗ್ಯಾರಂಟಿ ಯೋಜನಾ ಜಿಲ್ಲಾ ಅಧ್ಯಕ್ಷ ರಾಜಣ್ಣನವರು ಹಲವಾರು ಗಣ್ಯ ವ್ಯಕ್ತಿಗಳು ಭಾಗವಹಿಸಿರ್ತಕ್ಕಂಥ ಈ ಕಾರ್ಯಕ್ರಮವನ್ನು ನೋಡಿ ನಿಮಗೇನಾದ್ರೂ ಈ ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೆ ಫಾರ್ವರ್ಡ್ ಮಾಡಿ, ಮರೆಯದಂಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರಾಜಘಟ್ಟದ ಉತ್ಖನನವನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ರಾಜಘಟ್ಟದ ಉತ್ಖನನದಲ್ಲಿ ದೊರೆತಿರುವಂಥ ನೂರಾರು ಮಣ್ಣಿನ ಸ್ತೂಪಿಕೆಗಳು, ಅವುಗಳ ರೂಪ, ಗಾತ್ರ, ತಯಾರಿಕಾ ವಿಧಾನಗಳಿಗೆ ಹೆಸರು ಮಾಡಿವೆ. ಈ ಸ್ತೂಪಿಕೆಗಳ ಗರ್ಭದಲ್ಲಿ ಅಡಗಿಸಿಟ್ಟಿರುವ ಬೌದ್ಧ ಮಂತ್ರ ಮುದ್ರಿತ ಮಣ್ಣಿನ ಬಿಲ್ಲೆಗಳು ಈ ಸ್ತೂಪಿಕೆಗಳ ಧಾರ್ಮಿಕ ಶಕ್ತಿ ಮತ್ತು ಮೌಲ್ಯವನ್ನು ಪ್ರತಿಬಿಂಬಿಸುತ್ತವೆ. ಶತಮಾನಗಳಿಂದ ನಮ್ಮ ಪೂರ್ವಜರ ನೆಲೆಯಾಗಿತ್ತು. ಬೃಹತ್ ಶಿಲಾ ಸಂಸ್ಕೃತಿಯ ಅನೇಕ ಸಮಾಧಿ ಕೋಣೆಗಳು ಈ ಸ್ಥಳದಲ್ಲಿ ಕಂಡು ಬಂದಿವೆ. ದಕ್ಷಿಣಕ್ಕೆ ರಾಜಘಟ್ ಪ್ರಾಚೀನ ನೆಲೆ ಇತ್ತು. ಪ್ರಾಚೀನ ಹಾಗೂ ಮುಂಚಿನ ರಾಜಘಟ್ ನೆಲೆ ಸುಮಾರು 6 ದಶಕದ ಹಿಂದೆ ಬೂದಿ ಮಣ್ಣಿನ ಭೂಮಿಯಾಗಿತ್ತು. ನಿಮ್ಗೆಲ್ಲರಿಗೂ ಭಾಳ ಇಲ್ಲಿ 80 ವರ್ಷದವರು 75 ವರ್ಷದವರು ಇದ್ದವರಿಗೆ ಗೊತ್ತಿರ್ಬೋದು. ಇದು ಬೂದಿ ಮಣ್ಣಿನ ಭೂಮಿಯಾಗಿತ್ತು. ಗ್ರಾಮಸ್ಥರು ಆ ಬೂದಿಯನ್ನು ಕೃಷಿಗೆ ಗೊಬ್ಬರವಾಗಿ ಬಳಸಲು ಲಾರಿಗಟ್ಟಲೆ ಬೇರೆಡೆಗೆ ಸಾಗಿಸಿದರು. ತತ್ಕಾರಣ ರಾಜಘಟ್ ಗ್ರಾಮದ ಪ್ರಾಚೀನ ಬೂದಿ ದಿಬ್ಬ ನೆಲೆ ಸಂಪೂರ್ಣ ನಾಶವಾಯಿತು. ಅದು ಒಂದು ಕಾರಣ ಇದು ಬಹುಬೇಗ ಬೆಳಕಿಗೆ ಬರೋದಕ್ಕೆ. ಅಂಥ ಒಂದು ರಾಜಘಟ್ಟದ ಉತ್ಖನನ ಕೆಲಸವನ್ನು ನಾವು ಈಗ ಪ್ರಾರಂಭ ಮಾಡ್ತಾ ಇದ್ದೀವಿ. ನಮ್ಮ ಮುಂದಿನ ಯೋಜನೆ, ಹಿಂದೆ ನಡೆದ ಉತ್ಖನನವು ಕಾರಣಾಂತರಗಳಿಂದ ಏನು ಅಪೂರ್ಣವಾಗಿ ಉಳಿದಿತ್ತು ಅದನ್ನು ಪ್ರಸಕ್ತ ಸಾಲಿನಿಂದ ರಾಜ್ಯದ ಪುರಾತತ್ವ ಇಲಾಖೆ ಚೈತ್ಯ ವಿಹಾರ ಸಂಕೀರ್ಣದ ಸಂಪೂರ್ಣ ಚಿತ್ರಣವನ್ನು ಬೆಳಕಿಗೆ ತರುವಂಥ ಯೋಜನೆಯನ್ನು ಹಮ್ಮಿಕೊಂಡಿದ್ದೇವೆ. ಇದಕ್ಕಾಗಿ ಚೈತ್ಯಾಲಯದ ಪಶ್ಚಿಮ ಭಾಗದ, ಉತ್ತರ ಭಾಗದ ಹಾಗೂ ಆಗ್ನೇಯ ಭಾಗದ ಭೂಮಿಯನ್ನು ಶೋಧಿಸುವ ಕೆಲಸ ಮಾಡಲಿದ್ದೇವೆ.
ಇದಕ್ಕೆ ಕೇಂದ್ರೀಯ ಪುರಾತತ್ವ ಅನುಮತಿಯನ್ನು ನೀಡಿದೆ. ಪ್ರೊಫೆಸರ್ MS ಕೃಷ್ಣಮೂರ್ತಿಯವರೇ ಈ ಯೋಜನೆಯ ಪ್ರಧಾನ ನಿರ್ದೇಶಕರಾಗಿರ್ತಾರೆ. ಅತ್ಯಂತ ಅನುಭವಶಾಲಿಗಳು ಹಾಗೂ ಇತಿಹಾಸವನ್ನು ಸಂಪೂರ್ಣವಾಗಿ ಅರಿತವರು, ಆಸಕ್ತರು. ತಮ್ಮ ಈ ಒಂದು ಜೀವಿತ ಅವಧಿಯಲ್ಲಿ ಏನು ಮುಚ್ಚಿ ಹೋಗಿರ್ತಕ್ಕಂಥ ಅದ್ಭುತಗಳದಾವು ಅವುಗಳನ್ನು ಜನರಿಗೆ ತೆಗೆದಿರಿಸಬೇಕು ಅನ್ನುವಂಥ ಛಲವುಳ್ಳಂಥ ಕೃಷ್ಣಮೂರ್ತಿಯವರು ನಮ್ಮ ಮಾರ್ಗದರ್ಶಕರಾಗಿ ಬಂದಿರೋದು, ಅದನ್ನು ಒಪ್ಪಿರೋದು ನಮಗೆ ಬಹಳಷ್ಟು ಸಂತೋಷ. ಅವರ ಸಂದರ್ಭದಲ್ಲಿ ನಾನು ಕೃತಜ್ಞತೆಯಿಂದ ನೆನೀತೇನೆ. ಬಂಧುಗಳೇ, ಬೌದ್ಧ ನೆಲೆ ಉತ್ಖನನದ ಜೊತೆಗೆ ಸಹಜವಾಗಿ ನಮ್ಮೆಲ್ಲರದು ಆಶೆ, ಅಪೇಕ್ಷೆ ಬೌದ್ಧ ಧರ್ಮದ ಮಾರ್ಗದರ್ಶನವನ್ನು ಅರಿಬೇಕು. ಭಾಳ ಮಂದಿ ಬುದ್ಧನ ಬಗ್ಗೆ ತಿಳ್ಕೊಂಡಿರ್ತಾರೆ, ಆದರೆ ಬುದ್ಧನ ಸಂದೇಶದ ಬಗ್ಗೆ ತಿಳ್ಕೊಂಡಿರೋದು ಇಲ್ಲ, ತಿಳ್ಕೊಳ್ಳೋದಕ್ಕೆ ಹೋಗೋದೂ ಇಲ್ಲ. ಅದಾಗಬಾರ್ದು. ಬುದ್ಧನ ಬಗ್ಗೆ ಎಷ್ಟು ಆಸಕ್ತಿಯಿಂದ ನಾವು ತಿಳಿತೇವೋ ಅಷ್ಟು ನಾವು ಬುದ್ಧನ ಸಂದೇಶಗಳೇನಿವೆ ಜನಸಾಮಾನ್ಯರ ಭಾಷೆಯಲ್ಲಿ, ನಮ್ಮ ಭಾಷೆ ಅಂತೇನಂತಾರೆ, ನಾನು ಪಾಲಿ ಭಾಷೆ ಅಂತಾರೆ. ಆ ಪಾಲಿ ಭಾಷೆ ಮುಖಾಂತರ ಅವರು ಕೊಟ್ಟಿರ್ತಕ್ಕಂಥ ಸಂದೇಶ ನಮಗೆ ಕನ್ನಡದಲ್ಲಿ ಈ ದಮ್ಮ ಪದಗಳನ್ನು ಓದಿದಾಗಲೆಲ್ಲ ನಮಗೆ ಆ ಕನ್ನಡ ಅರ್ಥ ಮಾಡ್ಕೊಳ್ಳೋದು ಕಠಿಣ ಆಗ್ತಿರ್ತೈತಿ. ಯಾಕಂದರೆ ಕನ್ನಡದಲ್ಲಿ ಸಂಸ್ಕೃತ ಬಂದರೆ ನಾವು ತಕ್ಷಣ ಅದನ್ನ ತಿಳ್ಕೊಂಡು ಬಿಡ್ತೀವಿ, ನಮಗೆ ತೊಂದರೆ ಆಗೋದಿಲ್ಲ. ಅದು ಪಾಲಿ ಭಾಷೆ ಬಂತು ಅಂತಂದರೆ ನಮಗೆ ದಮ್ಮ ಅಂದ್ರೆ ಏನು ಅಂತ ತಿಳ್ಕೊಳ್ಳೋ ಟೈಮ್ ಹೋಗುತ್ತೆ. ಅದು ಕಠಿಣ ಆದರೂ ಸಹಿತ, ಆದರೆ ಬುದ್ಧ ನೀಡಿರ್ತಕ್ಕಂಥ ಸಂದೇಶ ಜನರ ಬದುಕಿಗೆ ಎಷ್ಟು ಸಮೀಪವಾಗಿದೆ, ಯಾವುದು ಜನರಿಗೆ ಅರ್ಥ ಮಾಡ್ಕೊಳ್ಳೋದು ಸಾಧ್ಯ, ಅದೇ ರೀತಿಯೊಳಗೆ, ಅದೇ ವಿಚಾರ ಪ್ರೇರಣೆಯೊಳಗೆ ಅವರು ತಮ್ಮ ಸಂದೇಶಗಳನ್ನು ನೀಡಿದ್ದಾರೆ. ಜಗತ್ತಿಗೆ ಶಾಂತಿ ಇವತ್ತು ಬೇಕು ಅಂದರೆ ಬುದ್ಧನ ಸಂದೇಶ ನಮಗೆ ಪ್ರೇರಣೆಯನ್ನು ನೀಡ್ತದೆ. ಬಹುಶಃ ಬುದ್ಧನ ಅನುಯಾಯಿಗಳು ಬುದ್ಧನ ಸಂದೇಶವನ್ನು ಮಾರ್ಗದರ್ಶನ ಅಂಥೇಳಿ ಅದನ್ನು ಪಾಲನೆ ಮಾಡೋರು, ಅನುಸರಣೆ ಮಾಡೋರು ಜಗತ್ತಿನಲ್ಲಿ ಬಹುದೊಡ್ಡ ಸಂಖ್ಯೆಯಲ್ಲಿರುವಂಥ ಸಮುದಾಯಗಳಿವೆ. ಸಾಮಾಜಿಕ ನ್ಯಾಯದಲ್ಲಿ ಈ ಒಂದು ಬುದ್ಧ ಧರ್ಮ ಮೂಲಕ ನಮಗೆ ನೀಡ್ತಕ್ಕಂಥ ಒಂದು ಕಡ್ಡಾಯವಾದ ನಿರ್ದೇಶನ, ಅದು ಸಮಾಜವನ್ನು ಇನ್ನೂ ಮೇಲೆತ್ತೋದಕ್ಕೆ ಸಾಧ್ಯ ಇದೆ. ಅಂಥ ಕೆಲಸ ಮಾಡೋದಕ್ಕೆ ಈ ಉತ್ಖನನ ಕೆಲಸ, ಇದು ಪ್ರಾಚೀನ ಘಟ್ಟ. ಈ ಪ್ರಾಚೀನ ರಾಜಘಟ್ಟ ಬೆಳಕಿಗೆ ಬಂತು ಅಂದರೆ ಎಲ್ಲರ ಆಸಕ್ತಿ ಬುದ್ಧನ ಸಂದೇಶದ ಕಡೆ ಹೋಗ್ತದೆ. ಇದನ್ನು, ಈ ಕುರುಹುಗಳನ್ನು ನೋಡೋದ್ರ ಮೂಲಕ ನಾನು ಮಾನ್ಯ ಮುನಿಯಪ್ಪನವ್ರಿಗೆ ಹೇಳ್ತೀನಿ, ಈ ಉತ್ಖನನ ಯಾವ ಎತ್ತರಕ್ಕೆ ಯಾವ ಮಟ್ಟಕ್ಕೆ ಹೋಗ್ತದೆ ಹೇಳಕ್ಕೆ ಬರೋಂಗಿಲ್ಲ. ಕೃಷ್ಣಮೂರ್ತಿಯವರು ಏನಾರ ಊಹಿಸ್ಕೊಂಡಿದ್ರೆ, ಕಲ್ಪನೆ ಮಾಡ್ಕೊಂಡಿದ್ರೆ, ಅವರು ಕನಸು ಕಂಡಿದ್ರೆ ನನಗೆ ಅದು ಗೊತ್ತಿಲ್ಲ. ಆದರೆ ನಿಮ್ಮ ಈ ಭಾಗದೊಳಗೆ, ನಿಮ್ಮ ಗ್ರಾಮಾಂತರ ಬೆಂಗಳೂರು ಜಿಲ್ಲೆ ಏನಿದೆ, ನೀವು ಎಂಥ ದೊಡ್ಡ ದೊಡ್ಡ ಉದ್ಯಮಿಗಳನ್ನು ತಂದು ಹಾಕಿದ್ರು ಸಹಿತ ಈ ಉತ್ಖನನ ಮುಖಾಂತರ ಬರ್ತಕ್ಕಂಥ ಏನು ವಿಷಯಗಳದಾವು, ಏನು ಮಾಹಿತಿಗಳದಾವು, ಏನು ಇತಿಹಾಸ ಐತಿ, ಆ ಪುರಾತನವಾಗಿರ್ತಕ್ಕಂಥ ಸತ್ಯ ಐತಿ, ಅದು ಬೆಳಕಿಗೆ ಬಂದಾಗ ಉಳ್ಕಿವೆಲ್ಲ ಗೌಣ ಆಗಿರ್ತವೆ. ಇದು ಹೆಚ್ಚಿನ ಮಹತ್ವವನ್ನು ಪಡೆದಿರ್ತದೆ ಅನ್ನೋದನ್ನು ನಾನು ಹೇಳೋದಕ್ಕೆ ಬಯಸ್ತೀನಿ. ಅಂಥ ಒಂದು ಪುಣ್ಯ ಕಾರ್ಯಕ್ರಮದಲ್ಲಿ ನಾವು ಇವತ್ತು ಪಾಲ್ಗೊಂಡು ಉತ್ಖನನಕ್ಕೆ ಚಾಲನೆ ನೀಡಿದ್ದೇನೆ. ಉತ್ಖನನ ಏನೇ ತೊಂದರೆ ಆಗಲ್ದಂಗೆ ಸರಾಗವಾಗಿ ಸಾಗುವಂತೆ ಇದಕ್ಕೆ ನಾವು ಮುತುವರ್ಜಿ ವಹಿಸಬೇಕು. ನಮ್ಮ ಆಯುಕ್ತರಾದ ದೇವರಾಜ್ ಅವರಿಗೆ ನಾನು
ಸಲಹೆ ಮಾಡ್ತೀನಿ, ಯಾವುದೇ ರೀತಿಯಾಗಿರ್ತಕ್ಕಂಥ ತೊಂದರೆ ತೊಡಕು ಆಗಬಾರ್ದು. ಏನೇ ಇದ್ರೂ ಬಗೆಹರಿಸ್ಬೇಕು. ಇಲ್ಲಿ ಜನನೂ ಅಷ್ಟೇ ಹೃದಯವಂತರಿದ್ದಾರೆ. ಭೂಮಿಯನ್ನು ಕೊಟ್ಟಂಥ ಕೃಷ್ಣಪ್ಪ ಅವ್ಗೆ ಎಷ್ಟು ನಾವು ಕೃತಜ್ಞತೆ ಹೇಳಿದ್ರು ಕಡಿಮೆನೆ. ಯಾಕಂದ್ರೆ ಅವ್ರಿಗೆ ಗೊತ್ತಿತ್ತಿದ್ರು. ಅವ್ನು ಗೊತ್ತಿಲ್ಲಂದ್ರೆ ಒಂದು 8 ಮಂದಿ ಹೇಳ್ತಿದ್ರು, ಇದು ಇಂಥ ಕಡೆ ಇಂಥ ಹಂಗಾರ ಇಷ್ಟು ಬರ್ತಾ ಅಷ್ಟು ಬರ್ತಾ ನನಗೆ ಅಂತೇಳಿ ಅವ ಕೂಡಲಿಲ್ಲ. ದೇಶದ ಇತಿಹಾಸ ಜನರಿಗೆ ಗೊತ್ತಾಗಲಿ ಅಂಥೇಳಿ ಅವನು ಏನು ತ್ಯಾಗ ಮಾಡಿದ್ದಾನೆ, ಅವನೇನು ಈ ಭೂಮಿಯನ್ನು ಕೊಡೋದಕ್ಕೆ ಮುಂದೆ ಬಂದಿದ್ದಾನೆ, ಅವನಿಗೂ ಸಹಿತ ನಾನು ಕರ್ನಾಟಕದ ಸರ್ಕಾರದ ಪರವಾಗಿ ಹೃತ್ಪೂರ್ವಕವಾಗಿ ಅಭಿನಂದಿಸಿ. 1200 ವರ್ಷದ ಹಿಂದೆ ಇಲ್ಲಿ ಎಂತಹ ಒಂದು ರಾಜಘಟ್ಟದಲ್ಲಿ ಮಹಾ ಚೈತ್ಯಾಲಯ ವಿಹಾರ ಇತ್ತು ಅಂತಂದ್ರೆ, ಭಾರತದ ಬೇರೆ ಬೇರೆ ಭಾಗಗಳಿಂದ ಬೇರೆ ಬೇರೆ ರಾಜ್ಯಗಳಿಂದ ಸಾವಿರಾರು ಮೈಲಿ ಅಥವಾ ಕಿಲೋಮೀಟರ್ ನಡ್ಕೊಂಡು ಇಲ್ಲಿಗೆ ಬರ್ತಾ ಇದ್ದು, ಅಂತಹ ಒಂದು ಬೃಹದಾಕಾರದ ವಿಶಾಲವಾದ ವಿಸ್ತಾರವಾದಂತಹ ಸದಾ ಮುನಿಗಳಿಂದ ತುಂಬಿ ತುಳುಕುವ ಈ ಭೂಮಿ, ಈ ಮಣ್ಣು, ಈ ನೆಲ ಸಾವಿರಾರು ಮುನಿಗಳ ಪಾದಧೂಳಿಯಿಂದ ಪವಿತ್ರವಾಗಿರ್ತಕ್ಕಂತಹ ಭಾಗ ಇದು. ಅಷ್ಟು ಜನ ಎಲ್ಲ ಬರ್ತಾ ಇದ್ರು. ಮತ್ತೆ ಇಲ್ಲಿ ಇಳ್ಕೊಳ್ಳೋದಿಕ್ಕೆ ಆ ವಿಹಾರ ಹೇಗಿತ್ತು, ಕೊಠಡಿ ಹೇಗಿತ್ತು, ಯಾವ ಇಟ್ಟಿಗೆಯಿಂದ ಅದನ್ನು ಕಟ್ಟಿದ್ರು, ಅವತ್ತಿನ ಸ್ವರೂಪ ಹೇಗೆ ಅದನ್ನು ಪುನರ್ರಚಿಸಬೇಕು, ಮತ್ತೆ ರಿಕನ್ಸ್ಟ್ರಕ್ಟ್ ಮಾಡಬೇಕು, ಇದನ್ನೆಲ್ಲ 1975-76ನೇ ಇಸ್ವಿಯಿಂದ ಶುರು ಮಾಡಿಕೊಂಡು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿದ್ದುಕೊಂಡು ಉತ್ಖನನ ಕ್ಷೇತ್ರದಲ್ಲಿ ಇವತ್ತು ಇಡೀ ನಮ್ಮ ಕರ್ನಾಟಕದಲ್ಲಿ ಏಕಮೇವ ಅದ್ವಿತೀಯರಾಗಿರ್ತಕ್ಕಂತಹ ನಮ್ಮ MS ಕೃಷ್ಣಮೂರ್ತಿಯವರು ನಿಂತ್ಕೊಂಡಿವರು ನೇತೃತ್ವ ಒಳ್ಳೆ ಎಷ್ಟು ಇವರು ದೃಢಕಾಯರಾಗಿದ್ದಾರೋ ಅವರ ಕೆಲಸನೂ ಕೂಡ ಅಂತದ್ದೇನೆ. ಉತ್ಖನನ ಅಂತಂದ್ರೆ ಅದೊಂದು ಶಿಸ್ತು, ಅದೊಂದು ವಿಜ್ಞಾನ, ಅದೊಂದು ಕಲೆ, ಅದೊಂದು ವಿದ್ಯೆ. ಅದಕ್ಕೆ ಬೇಕಾದಂತಹ ಅನೇಕ ಶಿಸ್ತುಗಳಲ್ಲಿ ಪರಿಣತರಿರಬೇಕು, ಭಾಷಾ ಪ್ರಾವೀಣ್ಯ ಇರಬೇಕು. ಇವರ ತಂದೆಯವರು ನರಸಿಂಹ ಶಾಸ್ತ್ರಿಗಳು ಅಂತ ನಮ್ಮನ್ನು ಹೌದು, ಅವ್ರ ಇನಿಷಿಯಲ್. ಅವರು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಸಂಸ್ಕೃತ ದೊಡ್ಡ ವಿದ್ವಾಂಸರಾಗಿದ್ದವರು. ನನಗೆ ವಿದ್ಯೆ ಕೊಟ್ಟವರು ಕುವೆಂಪು ಅವರು ಮೊದಲಾದಂಥವರು. ನಮ್ಮ ಶ್ರೀಕಂಠಯ್ಯನವರೆಲ್ಲ ನಾವು ಕಾರ್ಯಕ್ರಮ ಮಾಡುವಾಗ ಇವರ ತೀರ್ಥರೂಪರು ಬಂದು ಅದರಲ್ಲಿ ಭಾಗವಹಿಸ್ಕೊಂಡು ಕನ್ನಡದ ಪದ್ಯಗಳನ್ನು ಹೇಳೋರು. ನನಗೊಂದು ಪದ್ಯ ಈಗಲೂ ನೆನಪಿದೆ. ಅವರು ಬೇಂದ್ರೆಯವರ ಪದ್ಯ ತೆಗೆದುಕೊಂಡು ಪಾತಲಿಗೆತ್ತಿ ಪಕ್ಕ ಅಂತ, ಆ ಪಾತಲಿಗೆತ್ತಿ ಪಕ್ಕ ನೋಡಿದ್ದೇನೆ ಅಕ್ಕ ಇನ್ನು ಎಲ್ಲಿ ಗೋಟ ನಂದನದ ತೋಟ ಅಂತ. ಇದು ನಾನು ಇವ್ರ ತಂದೆಯವರಾಗ ನಾನು ಹೇಳ್ತಾರೆ, ನಂದಲ್ಲ ಇದು ನೋಡಿ. ಇನ್ನು 1959ನೇ ಇಸ್ವಿಗಳು ಹೇಳಿದ್ರು, 65-70 ವರ್ಷ ಆದರೆ ಇನ್ನೂ ಚೆನ್ನಾಗಿ ಕಿವಿಲ್ ಮಾಡುತ್ತೆ ಇರಲಿ. ಅಂತಹ ತಂದೆಯ ಸುಪುತ್ರನಾದಂತಹ MS ಕೃಷ್ಣಮೂರ್ತಿಯವರು ಅವರು ಇಂಗ್ಲಿಷ್ನಲ್ಲಿ ಇದರ ಉತ್ಖನನದ ಮಹಿಮೆ ಇದನ್ನೆಲ್ಲ ತಿಳಿಸಿ ಬೃಹತ್ ಗ್ರಂಥ ಇದು ನೋಡಿ. ಇವತ್ತು ಬಿಡುಗಡೆ ಆದಂತಹ ಗ್ರಂಥ ಇದನ್ನ ನನ್ನ ಕೈಲಿ ಒಂದು 5 ನಿಮಿಷ ಇಟ್ಕೊಂಡೆ ಅಂದರೆ ನನ್ನ ಕೈಲಿ ಆಗೋದಿಲ್ಲ. ಅಷ್ಟು ತೂಕ, ಅಷ್ಟು ಇದರ ಮಹತ್ವ. ಬರೀ ತೂಕ ಮಾತ್ರ ಅಲ್ಲ, ಗಾತ್ರ ಮಾತ್ರ ಅಲ್ಲ, ಇದರ ಪಾತ್ರ, ಇದರೊಳಗಿರುವ ಸತ್ವ, ಇದರೊಳಗಿರುವ ಬೌದ್ಧ ಧರ್ಮದ ಬಗ್ಗೆ ಇನ್ನು ಮುಂದೆ ಯಾರಾದರೂ ನಮ್ಮ ಭಾರತದಲ್ಲಿ ಕೆಲಸ ಮಾಡಬೇಕು ಅಂತ ಅನ್ನೋ ಅಪೇಕ್ಷೆ ಇದ್ರೆ ಅವರು ಕಡ್ಡಾಯವಾಗಿ ಈ ಪುಸ್ತಕವನ್ನು ಮೊದಲು ಓದಿ ಆಮೇಲೆ ಮುಂದೆ ಎದ್ದೇಳಬೇಕಾಗುತ್ತೆ. ಇದು ಒಂದು ಭಾಗ. ಎರಡನೇ ಭಾಗ ಬೌದ್ಧ ಧರ್ಮದ ಬಗ್ಗೆ ಅದಾಯಿತು. ಉತ್ಖನನ ಮಾಡಬೇಕಾದ್ರೆ ಹೇಗೆ, ಉತ್ಖನನದ ರೂಪ ಸ್ವರೂಪಗಳೇನು, ಅದರ ಅನನ್ಯತೆ, ಮಹತ್ವ, ಆಯಾಮ ಏನು ಅಂತ ತಿಳ್ಕೊಳ್ಬೇಕಾದ್ರೆ ಅವರು ಕೂಡ ಕಡ್ಡಾಯವಾಗಿ ಪುಸ್ತಕ ಓದಬೇಕು. ಇಂಗ್ಲಿಷ್ನಲ್ಲಿ ಇವರು ಈಗಾಗಲೇ ರಚಿಸಿದಂತಹ ಕೃತಿ ಬಹಳ ಪ್ರಸಿದ್ಧವಾಗಿತ್ತು. ಆದರೆ ಕನ್ನಡವಲ್ಲಂತಹ ನಮಗೆ ನಿಮಗೆ ಜನಕ್ಕೆ ಬೇಕಲ್ಲ, ಅದು ಆ ಕೆಲಸವನ್ನು ಕೂಡ ಕೃಷ್ಣಮೂರ್ತಿಯವರೇ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಸೇರಿಸಿ ಮಾಡಿದ್ದಾರೆ. ನಮ್ಮ ದೇಶದಲ್ಲಿ ಬಹಳ ದೊಡ್ಡದು ಬೌದ್ಧ ಧರ್ಮಕ್ಕೆ ನಡೆದಿರ್ತಕ್ಕಂಥ ಪ್ರಾಚೀನ ಉತ್ಖನನದ ಕ್ಷೇತ್ರ ಅಂದರೆ ಉತ್ತರದಲ್ಲಿ ಗುಲ್ಬರ್ಗ ಮತ್ತು ಬೀದರ್ ಜಿಲ್ಲೆಯ ಸಮೀಪದಲ್ಲಿರ್ತಕ್ಕಂತಹ ಸನ್ನತಿಗೆ
ನಮ್ಮ ಅಶೋಕ ಚಕ್ರವರ್ತಿ ಬಂದಿದ್ದು. ಚಕ್ರವರ್ತಿಗಳಲ್ಲಿ ಚಕ್ರವರ್ತಿ ಅಂದರೆ ಅಶೋಕ ಚಕ್ರವರ್ತಿ, ಬೌದ್ಧ ಧರ್ಮಕ್ಕೆ ಆಶ್ರಯ ಕೊಟ್ಟಂತಹ ಮಹಾ ಚಕ್ರವರ್ತಿಯ ಅವರು ಭಾರತಕ್ಕೆ ಉತ್ತರದಲ್ಲಿ ಇರ್ತಕ್ಕಂಥವರು ದಕ್ಷಿಣಕ್ಕೆ ಆ ಕಾಲದಲ್ಲಿ ನಡ್ಕೊಂಡು ಬಂದು ಇದ್ದಂತಹ ಸ್ಥಳ ಅದು ಸನ್ನತಿ. ಅಲ್ಲಿ ಆ ಸನ್ನತಿಯ ಭಾಗದಲ್ಲಿ ಸುಮಾರು ನನ್ನ 4 ಎತ್ತರದ, ನನಗಿಂತ 4 ಪಟ್ಟು ಎಚ್ಚರ ಇರತಕ್ಕಂಥ ದೊಡ್ಡ ಸ್ತೂಪ ಇದೆ. ಆ ಸ್ತೂಪ ಬಹುಭಾಗ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರು ಕೂಡ ಇವತ್ತಿಗೂ ನೋಡಬೇಕಾದಂತಹದ್ದು. ಆ ಜಾಗಕ್ಕೆ ಆ ಕಾಲದಲ್ಲಿ ಅಶೋಕ ಚಕ್ರವರ್ತಿ, ಅವನ ರಾಣಿಯವರು, ಅವನ ಪರಿವಾರ ಎಲ್ಲ ಬಂದಿದ್ರು. ಅಲ್ಲಿ ಇರ್ತಕ್ಕಂತಹ ಅಡಿಯಿಂದ ಮುಡಿಯವರೆಗೆ ಹಂತ ಹಂತವಾಗಿ ಅದು ಏನೇನಿದೆ, ಅದರ ಉಪಶಿಲ್ಪ ಏನು, ಅದರ ಬಿಡಿ ಬಿಡಿ ವಿವರಗಳೇನು, ಅಷ್ಟನ್ನು ಐತಿಹಾಸಿಕವಾಗಿ, ಧಾರ್ಮಿಕವಾಗಿ, ಸಾಂಸ್ಕೃತಿಕವಾಗಿ ಅದರ ಮಹತ್ವ ಏನು ಅನ್ನುವುದನ್ನು ಮನೆಗಾಣಿಸುವ ಪ್ರಯತ್ನವನ್ನು ಕೂಡ ಈ ಪುಸ್ತಕದಲ್ಲಿ ಸೇರಿಸಿದ್ದಾರೆ. ನಾನು ಹೆಚ್ಚು ವಿಸ್ತರಿಸಿಕೊಂಡು ಹೋಗೋದಕ್ಕಾಗಲ್ಲ. ಆದರೆ ಅದನ್ನ ಉತ್ತರದಲ್ಲಿದ್ದರೆ, ಉತ್ತರ ಭಾರತದಲ್ಲಿ, ದಕ್ಷಿಣ ಭಾರತದಲ್ಲಿರ್ತಕ್ಕಂಥ ಅತ್ಯಂತ ಮಹತ್ವವಾದ್ದು, ಇಡೀ ಭಾರತದಲ್ಲಿ ಮುಖ್ಯವಾದ್ದು ಇದು ರಾಜಘಟ್ಟ ಅನ್ನೋದನ್ನ ಸ್ಥಾಪಿಸುವ, ತೋರಿಸುವ ಕೆಲಸವನ್ನ ಕೃಷ್ಣಮೂರ್ತಿಯವರು ಅದ್ಭುತವಾಗಿ ಮಾಡಿದ್ದಾರೆ. ನಾನು 25 ವರ್ಷಗಳ ಹಿಂದೆ ರಾಜಘಟ್ಟಕ್ಕೆ ಬಂದು ಇಲ್ಲಿ ಬೌದ್ಧ ಸಂಸ್ಕೃತಿಯ ಕುರುಹುವನ್ನು ಕಂಡು ಇಲ್ಲಿ ಉತ್ಥಾನ ಮಾಡಬೇಕು ಅನ್ನೋದು ಆಗ ಅಂತ ಇಚ್ಛೆಯಿಂದ ಬಂದೆ. ನನ್ನ ಅದೃಷ್ಟವಂತೆ ಎಲ್ಲರೂ ಹೇಳಿದಾಗ ಕೃಷ್ಣಮೂರ್ತಿ ಬಹಳ ಅದೃಷ್ಟವಂತ, ಎಂತೆಂಥ ಒಳ್ಳೊಳ್ಳೆ ಹೋದ ಕಡೆಯಲ್ಲೇ ಅವರಿಗೆ ಬಹಳ ಒಳ್ಳೊಳ್ಳೆ ಪುರಾತತ್ವ ವಸ್ತುಗಳೇ ದೊರಕಿದೆ. ಹಾಗೆ ವಿದ್ಯಾರ್ಥಿಗಳು ಸಿಕ್ಕಿದ್ದಾರೆ, ಅಂಥ ಒಳ್ಳೊಳ್ಳೆ ವಿದ್ಯಾರ್ಥಿಗಳು ಸಹ ಸಿಕ್ಕಿದ್ರು. ಅವರೆಲ್ಲರ ಸಹಯೋಗದಿಂದ ಉತ್ಥಾನವನ್ನು ನಾನು ಮಾಡಿದೆ. ನನ್ನ ಅದೃಷ್ಟವು ಅಂಬಂತೆ ನಾವು ಇಲ್ಲಿ ಕುಳಿತಿದ್ದೀವಿ, ನಿಂತಿದ್ದೀವಲ್ಲ, ಇದೇ ಜಾಗದಲ್ಲಿ 25 ವರ್ಷಗಳ ಹಿಂದೆ ಒಂದು ಅಮೋಘವಾದ ಬೌದ್ಧ ಚೈತ್ಯಾಲಯ ನನಗೆ ಸಿಕ್ಕಿತು. ಯಾರಿಗೂ ಸಿಕ್ಕಿಲ್ಲ. ದಕ್ಷಿಣ ಭಾರತದಲ್ಲಿ ಇಷ್ಟು ಒಳ್ಳೆಯ ಚೈತ್ಯಾಲಯ ಇದುವರೆಗೆ ಯಾವ ಪುರಾತತ್ವವಿದರಿಗೂ ಸಿಕ್ಕಿಲ್ಲತಕ್ಕಂಥದ್ದು ನನಗೆ ಸಿಕ್ತು. ಅತ್ಯಂತ ಮಹತ್ವವಾದದ್ದು, ಶೈಲಿಯ ದೃಷ್ಟಿಯಿಂದ, ಧರ್ಮದ ದೃಷ್ಟಿಯಿಂದ, ಕಾಲದ ದೃಷ್ಟಿಯಿಂದ, ಅದರ ಸ್ವರೂಪದ ದೃಷ್ಟಿಯಿಂದ ಎಲ್ಲವೂ ಸಹ ಅಮೋಘವಾಗಿದೆ. ಇದನ್ನು ನೋಡ್ತಾ ಓದ್ತಾ ಹೋಗ್ತಾ ಇದ್ದರೆ ಇಷ್ಟು ಒಳ್ಳೆಯ ಚೈತ್ಯಾಲಯ ಭಾರತದಲ್ಲಿ ಇದ್ದೆ ಅಂತ ಅನಿಸುತ್ತೆ. ನಿಜವಾಗಿಯೂ ಇದೊಂದು ಇಲ್ಲಿ ದೊಡ್ಡ ಒಳಗಡೆ ಭೂಮಿಯೊಳಗೆ ಇದೆ. ನೀವು ಎಲ್ಲಿ ಕೂತಿದ್ದೀರ ಈಗ ಅದೇ ಜಾಗದಲ್ಲಿ ಕೆಳಗಡೆ ಆ ಚೈತ್ಯ, ಅದರ ಬುಡಭಾಗ, ತಳಪಾಯ ಇದೆ. ಇಷ್ಟು ಒಳ್ಳೆ ಚೈತ್ಯಾಲಯ ಭಾರತದಲ್ಲಿ ಇದುವರೆಗೆ ಎಲ್ಲೂ ಸಿಕ್ಕಿಲ್ಲ. ಅಂಥದ್ದು ನಮಗೆ ರಾಜಘಟ್ಟದಲ್ಲಿ ಸಿಕ್ಕಿದೆ. ಅಶೋಕನ ಸನ್ನತಿಗೆ ಬಂದು ನೆಲೆಸಿದ್ದಕ್ಕೆ ಸನ್ನತಿ ಗುಲ್ಬರ್ಗದಲ್ಲಿ ಬಗ್ಗೆ ಬಹಳ ಬಗ್ಗೆ ನನ್ನ ಗುರುಗಳಾದಂತಹ ಹಂಪನವರು ಹೇಳಿದ್ದಾರೆ. ಅಲ್ಲಿಂದ ಚೇರ ಮಹಾದೇವನನ್ನ ಮಹಿಷ ಮಂಡಲಕ್ಕೆ ಅಶೋಕ ಕಳಿಸ್ದ ಬೌದ್ಧ ಧರ್ಮ ಪ್ರಚಾರ ಮಾಡುವಲ್ಲಿ ಅಂತ. ಅಶೋಕ ಮಹಾದೇವ ಹೋದಂತಹ ಮಾರ್ಗ ಇದೆ. ಅವಳು ರಾಜಘಟ್ಟದ ಮುಖಾಂತರವೇ ಅವರು ಹೋಗಿರ್ಬೇಕು. ತಲಕಾಡಿನವರೆಗೆ ಹೋಗಿ ಮಹಿಷ ಮಂಡಲದಲ್ಲಿ ಅಲ್ಲೂ ಸಹ ಬೌದ್ಧ ಧರ್ಮ ಪ್ರಚಾರ ಮಾಡಿದ. ಹೋಗುವಾಗ ದಾರಿಯಲ್ಲಿ ಇಲ್ಲೂ ಸಹ ಅವನು ಪ್ರಚಾರ ಮಾಡಿರಬೇಕು. ಕ್ಷಮಿಸಿ. ಅಂತಹ ಒಂದು ಪ್ರದೇಶದಲ್ಲಿ ರಾಜಘಟ್ಟ ಚೈತ್ಯ ಬೌದ್ಧ ಧರ್ಮ ಬೆಳೆಯಿತು. ಇಲ್ಲಿ ಬೌದ್ಧ ಚೈತ್ಯಾಲಯ ಮತ್ತು ವಿಹಾರ ನಿರ್ಮಾಣವಾಯಿತು. ಆ ವಿಹಾರ ಸುಮಾರು 200 ವರ್ಷಗಳ ಕಾಲ ಇತ್ತು, ಜೀವಿತವಾಗಿತ್ತು. ಇಲ್ಲಿ ಒಂದು ಸುಮಾರು 8 ತಲೆಮಾರುಗಳ ಕಾಲ ಬೌದ್ಧ ಭಿಕ್ಷುಗಳು ನೂರಾರು ಸಂಖ್ಯೆಯಲ್ಲಿ ಒಟ್ಟು ಇಲ್ಲಿ ವಾಸ ಮಾಡಿದರು. ಇಲ್ಲಿ ಯಾರು ವಾಸ ಮಾಡಿದ್ರು? ಬೌದ್ಧ ಭಿಕ್ಷುಗಳು. ಏನು ಅವರು ಕೊಟ್ಟಂತಹ ಕೊಡುಗೆ? ಥ್ಯಾಂಕ್ ಯು. ಏನು ಅಂತ ನಮಗೆ ನೇರವಾದ ಮಾಹಿತಿ ಇಲ್ಲ, ಆದರೆ ಪರೋಕ್ಷವಾಗಿ ಸಿಗುತ್ತೆ.
ಮಹಿಷಾಸಕ ಸಂಘ ಅನ್ನೋದು ಬೌದ್ಧ ಧರ್ಮದಲ್ಲಿ ಒಂದು ಬಹಳ ಪ್ರಮುಖವಾದಂತಹ ಸಂಘ, ಇದು ಥೇರವಾದ ಸಂಘ. ಮಹಿಷಕ ಅಂತಂದ್ರೆ ಯಾರು? ಮಹಿಷೂರಿನ ಮಹಿಷಾಸುರ ಅಥವಾ ಮಹಿಷ ಮಂಡಲದ ಬೌದ್ಧ ಧರ್ಮದ ಸಂಸ್ಥಾಪಕರ ಮಹಾದೇವನಿಂದ ಬಂದಂತಹ ಒಂದು ಸಂಘ ಇದು. ಯಾಕೆ ಈ ಸಂಘಗಳೆಲ್ಲ ಹುಟ್ಕೊಂಡು ಅಂತಂದರೆ, ಉತ್ತರದಲ್ಲಿ ಬೌದ್ಧ ಧರ್ಮ ಬೆಳೀತು, ಕ್ರಮೇಣವಾಗಿ ದಕ್ಷಿಣದಕ್ಕೂ ಹರಡಿತು. ದಕ್ಷಿಣದ ಸಂಸ್ಕೃತಿ ಬೇರೆ, ಔತ್ತರೆಯ ಸಂಸ್ಕೃತಿ ಸ್ವಲ್ಪ ಮಟ್ಟಿಗೆ ಕೆಲವು ವಿಚಾರಗಳಲ್ಲಿ ಬೇರೆ ಬೇರೆಯಾಗಿದೆ. ಹೀಗಾಗಿ ನಮ್ಮ ಆಚಾರ, ನಮ್ಮ ವಿಚಾರ, ನಡೆ, ನುಡಿ, ನಂಬಿಕೆ ಇವೆಲ್ಲವೂ ಸಹ ವ್ಯತ್ಯಾಸ ಇರುತ್ತೆ. ಅದರೊಳಗೆ ಇಲ್ಲಿನ ಬೌದ್ಧರು ತಮ್ಮದೇ ಆದ ರೀತಿಯಲ್ಲಿ ಬುದ್ಧನನ್ನು ಅರ್ಥ ಮಾಡಿಕೊಂಡು ತಾವೇ ಅದನ್ನು ಆ ಬೌದ್ಧ ಧರ್ಮವನ್ನು ಬೆಳೆಸಿದರು. ಅದು ಮಹಿಷಾಸಕ ಸಂಘ ಆಯಿತು. ಈ ಮಹಿಷಾಸಕ ಸಂಘ ಎಷ್ಟು ಪ್ರಸಿದ್ಧಿಯಾಗಿತ್ತು ಅಂದರೆ, ಬನವಾಸಿಯಲ್ಲಿ ಮಹಿಷಾಸಕ ಸಂಘದ ಮುನಿಗಳಿದ್ದರು, ಬೌದ್ಧ ಭಿಕ್ಷುಗಳಿದ್ದರು. ನಾಗಾರ್ಜುನ ಕೊಂಡದಲ್ಲಿ ಮಹಿಷಾಸಕ ಸಂಘದ ಭಿಕ್ಷುಗಳಿಗೆ ಮೀಸಲಾದಂತಹ ಒಂದು ವಿಹಾರವನ್ನು ಅಲ್ಲಿ ಕಟ್ಟಿಸಿಕೊಟ್ಟಿದ್ದರು. ಅಂದರೆ ಇಲ್ಲಿಯ ಧರ್ಮ ಎಷ್ಟು, ಇಲ್ಲಿಯ ಭಿಕ್ಷುಗಳು ಎಷ್ಟು ಪವಿತ್ರರಾಗಿದ್ದರು, ಪ್ರಸಿದ್ಧರಾಗಿದ್ದರು, ಆಚಾರ ವಿಚಾರವಂತರಾಗಿದ್ದರು ಅನ್ನೋದು ನಮಗೆ ಅರ್ಥವಾಗುತ್ತೆ. ಅಂತಹ ಒಂದು ಸಂಘ ಈ ರಾಜಘಟ್ಟದಲ್ಲಿ ಇತ್ತು ಅಂತ ಹೇಳಬಹುದು. ಯಾಕಂದರೆ ಇದು ಮೈಸೂರಿಗೆ ಸೇರಿದಂತಹ ಭಾಗ, ಹಳೆಯ ಮೈಸೂರು ರಾಜ್ಯದ ಒಂದು ಭಾಗ, ಮಹಿಷ ಮಂಡಲದ ಭಾಗ. ಇಲ್ಲಿಯ ಭಿಕ್ಷುಗಳೆಲ್ಲವೂ ಮಹಿಷಾಸಕರು, ಮಹಿಷಾಸಕ ಸಂಘದವರು. ಇವರು ಕೊಟ್ಟಂತಹ ಕೊಡುಗೆಗಳು ಅಲ್ಲಿ ಸನ್ನತಿಯಲ್ಲಿ ಬೇಕಾದಷ್ಟು ಚಿತ್ರಪಟಗಳನ್ನಲ್ಲೇ ಅವರು ಕೆತ್ತನೆ ಮಾಡಿಸಿ ಕೊಟ್ಟಿದ್ದಾರೆ. ಯಾರಪ್ಪ ಅಂದರೆ ಮಹಿಷಕರು, ಮಹಿಷ ಮಂಡಲದವರು ಅಂತ ಹೇಳಿಕೊಂಡಿದ್ದಾರೆ. ಅಂತಹ ಒಂದು ಸಂಘ ಇಲ್ಲಿ ಇತ್ತು. ಅಂತಹ ಸಂಘದ ಮುನಿಗಳು ಇಲ್ಲಿ ಸುಮಾರು 8 ತಲೆಮಾರುಗಳ ಕಾಲ ವಾಸ ಮಾಡಿ ಬೌದ್ಧ ಧರ್ಮಕ್ಕೆ ತಮ್ಮದೇ ಆದ ರೀತಿಯಲ್ಲಿ ಕೊಡುಗೆಯನ್ನು ಕೊಟ್ಟಿದ್ದಾರೆ. ನಮ್ಮಲ್ಲಿ ನಾವು ಹೇಳ್ತೀವಿ, ಏನಪ್ಪ ಒಂದು ಪುಸ್ತಕ ಬರೆದಿಲ್ಲ, ಮೈಸೂರು ಕರ್ನಾಟಕದ ಬೌದ್ಧರು ರಚಿಸಿದಂತಹ ಯಾವುದೇ ಒಂದು ಬೌದ್ಧ ಕೃತಿ ಇಲ್ಲ, ಯಾವುದೇ ಒಂದು ಬೌದ್ಧ ರೀತಿಯ ಶಿಲ್ಪ ಇಲ್ಲ ಇಲ್ಲಿಂದ. ಆದರೆ ಅವರು ಕೊಟ್ಟಂತಹ ಕೊಡುಗೆ ಬೌದ್ಧ ಮೀಮಾಂಸಕ್ಕೆ, ಬೌದ್ಧ ತತ್ವಕ್ಕೆ ಮತ್ತು ಬೌದ್ಧ ಜೀವನಕ್ಕೆ ಕೊಟ್ಟಂತಹ ಕೊಡುಗೆ ಅತ್ಯಂತ ಅಮೂಲ್ಯವಾದಂತಹ ಕೊಡುಗೆ. ಅಂತಹ ಒಂದು ಕ್ಷೇತ್ರ ನಮ್ಮ ರಾಜಘಟ್ಟದಲ್ಲಿ ಇತ್ತು. ಆದರೆ ಈ ಪುಸ್ತಕದಲ್ಲಿ ಎಲ್ಲರಿಗೂ ಅರ್ಥವಾಗುವ ರೀತಿಯಲ್ಲಿ ನಾನು ಅದನ್ನು ನಿಮಗೆ ತೋರಿಸಿ ಚಿತ್ರಿಸಿ ಬರೆದಿದ್ದೇನೆ. ರಾಜಘಟ್ಟ ಇವತ್ತು 20 ವರ್ಷಗಳಿಂದ ಉತ್ಖನನ ಆರಂಭ ಆದಮೇಲೆ ಪ್ರಪಂಚದಲ್ಲಿ ಬಹಳ ಅತ್ಯುತ್ತಮವಾದ ಗೌರವಾನ್ವಿತ ಸ್ಥಾನವನ್ನು ಪಡೆದುಕೊಳ್ಳುವ ಎಲ್ಲ ಅವಕಾಶಗಳು ರಾಜಘಟ್ಟ ಗ್ರಾಮಕ್ಕೆ ಇದೆ. ಎರಡನೇದು, ಸುಮಾರು 4-5ನೇ ಶತಮಾನದಲ್ಲಿ ಬೌದ್ಧರು ಇಷ್ಟು ದೊಡ್ಡ ಚೈತ್ಯಾಲಯವನ್ನು ಇಲ್ಲಿ ಕಟ್ಟಿಸಿದ್ರು ಅಂತ ಅಂದರೆ ಇದು ದಕ್ಷಿಣ ಭಾರತದ ಪ್ರಮುಖವಾದ ಚೈತ್ಯಾಲಯ ಅನ್ನೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ. ಇಂಥ ಪವಿತ್ರವಾದ ಜಾಗದಲ್ಲಿ ಇದರ ಉತ್ಖನನ ಮಾಡಿ ಇದನ್ನ ಪುನರುಜ್ಜೀವನಗೊಳಿಸಿ ಪ್ರಪಂಚದ ಅನೇಕ ಬೌದ್ಧಾನುಯಾಯಿಗಳು ಇಲ್ಲಿಗೆ ಬರುವಂತೆ ಮಾಡುವ ಅವಕಾಶ ಈಗ ಕರ್ನಾಟಕ ಸರ್ಕಾರದ ಕೈಯಲ್ಲಿ ಇದೆ. ಅದು ಆದರೆ ಈ ಜಾಗದ ಜನರಿಗೂ ಕೂಡ, ಈ ಭಾಗದ ಜನರಿಗೆ ಕೂಡ ನಾವಿಂತ ಪವಿತ್ರವಾದ ಜಾಗದಲ್ಲಿ ಬೌದ್ಧವನದಲ್ಲಿ ಇದ್ದೇವೆ ಎನ್ನುವ ಭಾವನೆ, ಕೃತಾರ್ಥ ಭಾವನೆ ಅವರಿಗೆ ಬರ್ತದೆ. ಯಾಕೆ ಬೌದ್ಧ ಜಾಗ ಪವಿತ್ರವಾದದ್ದು ಅಂದ್ರೆ, ಬುದ್ಧ ಒಂದು ಮಾತನ್ನು ಹೇಳ್ತಾನೆ, ನಿಮಗೆ ದೇವರ ಬಗ್ಗೆ ಏನು ನಿಮ್ಮ ಅಭಿಪ್ರಾಯ ಅಂತ ಯಾರೋ ಕೇಳಿದಾಗ ಬುದ್ಧ ಹೇಳೋದು, ನನಗೆ ಗೊತ್ತಿಲ್ಲದರ ಬಗ್ಗೆ ನಾನು ಮಾತನಾಡುವುದಿಲ್ಲ ಅಂತ. ದೇವರ ಬಗ್ಗೆ ನಾನು ನೋಡಿಲ್ಲ, ಕೇಳಿಲ್ಲ, ಮಾತನಾಡಿಲ್ಲ, ಆದ್ರಿಂದ ನಾನು ಅದರ ಬಗ್ಗೆ ಮೌನವೇ ನನ್ನ ಉತ್ತರ ಅಂತ ಹೇಳ್ತಾನೆ. ಹಾಗೆ ಪ್ರಪಂಚದಲ್ಲಿರುವ ಎಲ್ಲ ಧರ್ಮಗಳಿಗಿಂತಲೂ ಹೆಚ್ಚು ವೈಜ್ಞಾನಿಕವಾದ ಜನಚಿಂತನೆಯನ್ನು ಒಳಗೊಂಡಿರುವ ಧರ್ಮ ಬೌದ್ಧ ಧರ್ಮ. ಅದು ಎಲ್ಲರನ್ನ ಕೈ ಹಿಡಿಯುವ ಧರ್ಮ. ಅದು ಅಂಥ ಧರ್ಮ ಕೇಂದ್ರವಾಗಿ ರಾಜಘಟ್ಟ ಇವತ್ತು ತಯಾರಿ ನಡೆಸಿಕೊಂಡು ಮುಂದೆ
ಈ ಪುನರುಜ್ಜೀವನಗೊಂಡ ಬೌದ್ಧ ಚೈತ್ಯಾಲಯ ಪ್ರಪಂಚದ ಜನರಿಗೆ ಲೋಕದರ್ಶನ ಕೇಂದ್ರವಾಗಿ ಮಾರ್ಪಟ್ರೆ ಅದು ಕೇವಲ ಬೌದ್ಧ ಧರ್ಮಕ್ಕಲ್ಲ, ರಾಜಘಟ್ಟದ ಜನರಿಗೆ ಮತ್ತು ಅವರು ಅನುಸರಿಸಿಕೊಂಡು ಬಂದ ಧರ್ಮಕ್ಕೂ ಬಹಳ ದೊಡ್ಡ ಕೀರ್ತಿ ಮುಂದೆ ಕಾದಿದೆ ಅಂತ ಕೆಲಸ ಆಗಲಿ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಇಲ್ಲಿ ಒಂದು ಮಾತನ್ನು ಹೇಳಬೇಕು. ನಾವು ಎಚ್ ಕೆ ಪಾಟೀಲ್ರನ್ನ ನಾವೊಂದು 4-5 ಜನ, ನಮ್ಮ ಗೋವಿಂದಯ್ಯನವರಿದ್ದಾರೆ, ಡಾಕ್ಟರ್ ಗೋಪಾಲಕೃಷ್ಣ ಇದ್ದಾರೆ, ಬಂತೇಜಿಗಳಿದ್ದಾರೆ, ಹೀಗೆ ರಾಜಘಟ್ಟದ ಉತ್ಖನನ ಕಾರ್ಯ ನಿಂತು ಹೋಗ್ಬಿಟ್ಟಿದೆ, ದಯವಿಟ್ಟು ತಾವು ನಡೆಸ್ಕೊಡ್ಬೇಕು, ಇದನ್ನು ಜಾಸ್ತಿ ಮಾಡಬೇಕು ಸರ್ಕಾರದವರು ಅಂತ ಕೇಳಿಕೊಂಡಾಗ ತಕ್ಷಣ ಪ್ರತಿಕ್ರಿಯಿಸಿ, ತಕ್ಷಣ ಕಾರ್ಯೋನ್ಮುಖರಾಗಿ ಕೇಂದ್ರ ಸರ್ಕಾರಕ್ಕೆ ಬರೆದು ಅವರಿಂದ ಒಪ್ಪಿಗೆಯನ್ನು ಪಡೆದು ಕೂಡಲೇ ಈ ಉತ್ಖನನದ ಚಾಲನಾ ದಿನವನ್ನು ನಿಗದಿ ಮಾಡಿದವರು ಎಚ್ ಕೆ ಪಾಟೀಲ್. ಇವತ್ತು ಇದೆಲ್ಲ ನಮ್ಮ ಪುಣ್ಯ ಅಂತ ಹೇಳ್ಬೋದು. ಇತಿಹಾಸ, ಬೌದ್ಧ ಧರ್ಮದ ಇತಿಹಾಸ ಇಲ್ಲಿ ನನ್ನ ತಾಲೂಕಲ್ಲಿ, ಅದು ರಾಜಘಟ್ಟದಲ್ಲಿ ಇದು ನೆಲೆಸಿ 8 ತಲೆಮಾರಿಗಳು ನೆಲೆಸಿ ಇವತ್ತು ಅದನ್ನು ಉಪಯೋಗಿಸ್ಕೊಂಡು ಮುಂದಿನ ದಿನಗಳಲ್ಲಿ ಹಿಂದೆ ಯಾವ ರೀತಿ ಜೀವನವನ್ನು ಮಾಡ್ತಿದ್ರು, ಯಾವ ರೀತಿ ಕಲೆ ಸಾಹಿತ್ಯ ಯಾವ ರೀತಿ ಇತ್ತು ಅನ್ನೋದನ್ನ ಆ ಬೆಳಕು ಚೆಲ್ಲಲಿಕ್ಕೆ ಇವತ್ತಿನ ಎಲ್ಲರೂ ಸಹ ಇದಕ್ಕೆ ಚಾಲನೆ ಕೊಟ್ಟಿದ್ದೀವಿ. ಅದು ಒಳ್ಳೆಯದಾಗಲಿ. ನಾವು ಬರುವಾಗ ನಮ್ಮ ಎಚ್ ಕೆ ಪಾಟೀಲ್ ಕೇಳಿದ್ರು, ನಮಗೆ ರಾಜಘಟ್ಟ ಅಂತ ಯಾಕೆ ಹೆಸರು ಬಂತು ಅಂತ ಹೇಳಿ ಕೇಳಿದ್ರು. ನಾವು ಮುನಿಯಪ್ಪ ಸಾಹೇಬ್ರ ಗಾಡಿಯಲ್ಲಿ ಇದ್ದು, ನನಗೂ ಸರಿಯಾಗಿ ಗೊತ್ತಿಲ್ಲ ಸರ್, ಹೇಳ್ತೀನಿ ಅಂತ ಹೇಳಿದೆ. ಆದರೆ ಇಲ್ಲ ಒಂದು ಕಡೆ ಅದು ಇಡೀ ದಕ್ಷಿಣ ಭಾರತಕ್ಕೆ ವಿಶೇಷವಾದಂಥ ಮಹತ್ವ ಇವತ್ತು ಸಿಕ್ಕಿದೆ. ಅಂದರೆ ಇದು ರಾಜ ಅಲ್ಲ, ಮಹಾರಾಜರ ಥರ ಈ ಒಂದು ರಾಜಘಟ್ಟ ಮುಂದಿನ ದಿನಗಳಲ್ಲಿ ಇಡೀ ದೇಶ ಪ್ರಪಂಚಕ್ಕೆ ಇದು ಬೆಳಕಾಗ್ತದೆ. ಈ ದೀಪವನ್ನು ನಾವು ಹೇಗೆ ಬೆಳೆಸ್ತೀವೋ ಆದರೆ ಬೆಳಕಾಗ್ತದೆ, ಆಗಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ, ನನಗೆ ಎಚ್ ಕೆ ಪಾಟೀಲ್ ಅವರು 2013-2018 ಸುಮಾರು 200 ಸುದ್ದಿಗಳನ್ನು ನಾವು ನಿಜಾಗ ಮಾತಾಡೋಣ ಅಂದ್ಕೊಂಡೆ, ಬೆಳೆ ತೊಂದರೆ ಮಾಡಬಾರ್ದು, ಸಮಯ ಅಭಾವ ಅಂತ ಹೇಳಿದ್ರು. 200 ಸುದ್ದಿಗಳನ್ನು 200 ಹಳ್ಳಿಗಳಿಗೆ ಕೊಟ್ಟಿದ್ದಾರೆ ಅವರು. ಇವತ್ತು ನೀವು ಹಳ್ಳಿಗಳಲ್ಲಿ ಓಡಾಡ್ತಾ ಇರೋದು, ಅವರು ಗ್ರಾಮೀಣಾಭಿವೃದ್ಧಿ ಸಚಿವರಾಗಿದ್ದಾಗ ನಾನು ತಾಲೂಕಿನ ಏನೇ ಅಭಿವೃದ್ಧಿ ತಗೊಳ್ಳೋದು ನಾನು ಯಾವತ್ತೂ ವಾಪಸ್ ಕಳಿಸಿಲ್ಲ. ಅವರು ಪ್ರತಿ ಹಳ್ಳಿಗೂ ಇವತ್ತು ಯಾರಾದರೂ ಕಾಂಕ್ರೀಟ್ ರಸ್ತೆಗಳು ಮಾಡಿದ್ರೆ ಅವರ ಕೊಡುಗೆ. ಅದಕ್ಕಿಂತ ಮೊದಲಾಗಿ ನಿಮಗಳ ಆಶೀರ್ವಾದ ನನಗೆ ಶಕ್ತಿ ಕೊಟ್ಟಿದ್ದು, ತಾಲೂಕಿನ ಮಹಾಜನತೆ ಆಶೀರ್ವಾದದಿಂದ. ನಾನು ರೈಲ್ವೆ ಸಚಿವನಾಗಿದ್ದಾಗ ಈ ಸಿದ್ಧಾರ್ಥ ನಗರಕ್ಕೆ ಭೇಟಿ ಕೊಟ್ಟಿದ್ದೆ. ಇದೇ ರೀತಿ ಇವತ್ತೇನಿಲ್ಲಿ ನೀವು ಕಾಣಿಸ್ತಾ ಇದ್ದೀರಿ, ಆ ಇತಿಹಾಸದ ಅವಶೇಷಗಳು ಬಿಟ್ಟು ಹೋಗಿರೋವನ್ನ ನಾನು ಅಲ್ಲಿ ಕಂಡೆ. ಸುಮಾರು 150 ಎಕರೆ ಅಲ್ಲಿ ಮಾಯಾವತಿಯವರು ಮುಖ್ಯಮಂತ್ರಿ ಇದ್ದಾಗ ಆ ಆಸ್ಥಾನದಲ್ಲಿ ನಮ್ಮ 150 ಎಕರೆ ಜಮೀನನ್ನು ಕಾಂಪೌಂಡ್ ಮಾಡಿ ಇವರ ಜನ್ಮಸ್ಥಳ, ಆ ಜನ್ಮಸ್ಥಳಕ್ಕೆ ಅದನ್ನು ಬಹಳ ಡೆವಲಪ್ಮೆಂಟ್ ಮಾಡಬೇಕು ಅಂತೇಳಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಅದಕ್ಕೊಂದು ಕಾಂಪೌಂಡ್ ಹಾಕಿ ಅದಕ್ಕೆ ಇತಿಹಾಸ ಇದೆ, ಇದನ್ನು ಮಾಡಬೇಕು ಅಂತ ಬಿಟ್ಟಿದ್ದರು. ಆ ಸಿದ್ಧಾರ್ಥ ನಗರಕ್ಕೆ ನಾನು ಹೋದಂಥ ಕಾಲದಲ್ಲಿ ನಾನು ಕೂಡ ಅಲ್ಲಿ ಒಂದು ರೈಲ್ವೆ ಮಾರ್ಗವನ್ನು ಕೂಡ ಮಂಜೂರು ಮಾಡಿ ಬಂದೆ. ಅದಂತ ಬುದ್ಧನವರ ಜನ್ಮಸ್ಥಳ. ಅಲ್ಲಿಂದ ನಮಗೆ, ನಾನು ಕೂಡ ಮಿಡ್ಲ್ ಸ್ಕೂಲು, ಹೈಸ್ಕೂಲಲ್ಲಿ ಬುದ್ಧನ ಚರಿತ್ರೆ, ಇತಿಹಾಸ, ಬುದ್ಧ, ಬಸವಣ್ಣ ಇವರೆಲ್ಲ ಚರಿತ್ರೆಗಳನ್ನು ನೋಡಿದಾಗ ನಾನು ಬಹಳ ಆಕರ್ಷಣೆ ಆಗಿದ್ದು ಬುದ್ಧನ ಜೀವನದ ತ್ಯಾಗ, ದೇಶಕ್ಕೆ ಕೊಟ್ಟಂಥ ಸಂದೇಶ, ಅವರು ಕೊಟ್ಟಂಥ 8 ದಾರಿಗಳು, ಯಾವ ದಾರಿಯಲ್ಲಿ ನಡಿಬೇಕು ಏನು ಅನ್ನೋದನ್ನು, ಯಾವ ರೀತಿ ಗಾಂಧೀಜಿಯವರು ಸಪ್ತವೃತ್ತಗಳನ್ನು ಹೇಳಿದರು, ಬುದ್ಧನವರು 8 ದಾರಿ ಈ ರೀತಿ ನಡಿಬೇಕು ಅನ್ನೋದನ್ನು ಹೇಳಿದರು. ಅವರ ಇತಿಹಾಸ ಇವತ್ತು ನಾವಿಲ್ಲಿ ಕಾಣ್ತಾ ಇದ್ದೀವಿ ಅಂದರೆ ನಮ್ಮ ಸುದೈವ. ದಕ್ಷಿಣ ಭಾರತದಲ್ಲಿ ಅತಿ ಪವಿತ್ರವಾದ ಸ್ಥಳ ಇದು ಅಂತ ನಾವು ಭಾವಿಸ್ತೀವಿ. ಮತ್ತು ಇದನ್ನು ಅಭಿವೃದ್ಧಿ ಮಾಡೋದಕ್ಕೆ ನಮಗೆ ದಾರಿ ತೋರಿಸಿದರೆ ಕೃಷ್ಣಮೂರ್ತಿಯವರು, ಮಾನ್ಯ ಮಂತ್ರಿಗಳು ಕೂಡ ಇದಕ್ಕೆ ಆಶ್ವಾಸನೆ ಕೊಟ್ಟಿದ್ದಾರೆ. ಇದನ್ನು ಯಾವ ರೀತಿ ನಾವು ಸರ್ಕಾರದಿಂದ ಸಹಾಯ ಮಾಡಬೇಕು ಅದೆಲ್ಲವನ್ನು ಮಾಡೋಣ. ಇವರೊಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ಇದನ್ನು
ಅಭಿವೃದ್ಧಿ ಮಾಡೋದಕ್ಕೆ, ಇದನ್ನು ಪೂರ್ತಿ ಉತ್ಕಲನ ಮಾಡೋದಕ್ಕೆ ಏನೆಲ್ಲ ಸರ್ಕಾರದಿಂದ ಬೇಕೋ ಅದನ್ನೆಲ್ಲ ಕೂಡ ಮಾಡೋಣ ಅಂತ ಹೇಳ್ಬಿಟ್ಟು ಹೇಳಿದೆ. ನಾನು ಕೂಡ ಈ ಭಾಗದ ನಾನು ಸಚಿವರಾಗಿ ಶಾಸಕರಾಗಿ ನನಗೆ ವೈಯಕ್ತಿಕವಾಗಿ ಕೂಡ ಈ ಬುದ್ಧನ ಧರ್ಮದ ಬಗ್ಗೆ ಬಹಳಷ್ಟು ನಂಬಿಕೆ ಇದೆ. ಲೋಕೇಶ್, ಮುನ್ರಾಜು ಎಲ್ಲ ನಮ್ಮ ಸ್ನೇಹಿತರು ಇಲ್ಲಿದ್ದಾರೆ. ಇವತ್ತು ಇದು ಇಲ್ಲಿ ನಮಗೆ ಇದೆ ಅಂತ ಗೊತ್ತಾಗಿದ್ದು ಇವತ್ತು. ನಾನು ಉತ್ತರ ಭಾರತದಲ್ಲಿ ಅಶೋಕ್ ಚಕ್ರವರ್ತಿಯವರು ಶ್ರೀಲಂಕಾಗೆ, ಇಂಡೋನೇಷ್ಯಾಗೆ, ಬರ್ಮಾ ದೇಶಕ್ಕೆ ಇವೆಲ್ಲಕ್ಕೂ ಕೂಡ ಪ್ರಚಾರಕ್ಕೆ ಕಳಿಸಿದ್ದಂಥದ್ದನ್ನು ನಾನು ಓದಿದ್ದೆ. ಅಶೋಕ್ ಚಕ್ರವರ್ತಿಯವರು ಈ ಒಂದು ನಿರ್ಣಯವನ್ನು ಆ ಕಾಲದಲ್ಲಿ ಮಾಡಿದಂಥದ್ದನ್ನು ನೋಡಿದ್ರೆ ಇದು ಎಷ್ಟು ಈಗೂ ಕೂಡ ಉತ್ತರ ಭಾರತ ಖಂಡದಲ್ಲಿ ಹಲವಾರು ರಾಷ್ಟ್ರಗಳಲ್ಲಿ ಇವತ್ತು ಈ ಬುದ್ಧಿಸಮ್ಮು ಇದೆ, ಅದನ್ನು ಪಾಲನೆ ಮಾಡ್ತಾರೆ. ಜೊತೆಗೆ ಪೂರ್ವೋತ್ತರ ದೇಶಗಳು ಕೂಡ 7-8 ದೇಶಗಳು ಕೂಡ ನಾನು ಪ್ರವಾಸ ಮಾಡಿದಾಗ ಅಲ್ಲಿ ಹೆಚ್ಚಿಗೆ ಬುದ್ಧನ ಆಶ್ರಮಗಳು, ಬುದ್ಧನ ಪ್ರತಿಮೆಗಳು ಇವೆಲ್ಲವನ್ನು ಕೂಡ ನಾನು ಅಸ್ಸಾಂನಿಂದ ಹಿಡಿದು ನಾನು ಅರುಣಾಚಲ್ ಪ್ರದೇಶ್ ಆ ಕಡೆ ಎಲ್ಲ ಹೋಗಿದ್ದಾಗ ಕೂಡ ನಾನು ನೋಡಿದೆ. ಅಂತಹ ಒಂದು ಪವಿತ್ರವಾದ ಜಾಗ ದಕ್ಷಿಣ ಭಾರತದಲ್ಲಿ ಇದೆ ಅನ್ನೋದು ಇವತ್ತು ಬೆಳಕಿಗೆ ಬಂದಿರದೆ ಈ ಭಾಗದ ಜನರ ಪೂರ್ವ ಪುಣ್ಯ. ಅವರು ಮಾಡಿರುವಂಥ ಸೇವೆ, ಅವರು ಮಾಡಿರುವಂಥ ಮಾರ್ಗ, ಇಡೀ ಜಗತ್ತು ಶಾಂತಿಯಿಂದ ಇರಬೇಕು, ತಾಳ್ಮೆಯಿಂದ ಇರಬೇಕು, ಬದುಕನ್ನು ತಾವು ರೂಪಿಸ್ಕೋಬೇಕು, ಸತ್ಯ, ಧರ್ಮ, ನೀತಿ, ನಿಜಾಯಿತಿಯಲ್ಲಿ ಬದುಕಬೇಕು ಅನ್ನೋದಕ್ಕೆ ಇವತ್ತು ಶತಮಾನಗಳು ಹೊರಡಿದ್ರು ಕೂಡ ಅವರ ಇತಿಹಾಸವನ್ನು ಯಾರೂ ಹೇಗಕ್ಕಾಗೋದಿಲ್ಲ. ಅಂಥ ಒಂದು ಪವಿತ್ರ ಸ್ಥಳದಲ್ಲಿ ಇವತ್ತು ನಾವಿದ್ದೀವಿ ಅಂದರೆ ಇದೇ ಪುಣ್ಯವಾದ ಕೆಲಸ. ಇದಕ್ಕೆ ಸಂಪೂರ್ಣವಾಗಿ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು ಕೂಡ ನಾನು ಇದನ್ನು ಮಾತಾಡ್ತೀನಿ. HK ಪಾಟೀಲ್ ನಾವು ಇದನ್ನು ಸಂಪೂರ್ಣ ಏನು ಈ ಕಾರ್ಯಕ್ರಮ ರೂಪಿಸ್ಕೊಂಡು ಮಾಡಲೇಬೇಕು, ಎಕ್ಸಿಕ್ಲಮೇಷನ್ ಮಾಡಬೇಕು ಅಂತ ಇಲಾಖೆಯವರು ಮುಂದುವರೆದಿದ್ದಾರೆ. ಅದಕ್ಕೆ ಸಂಪೂರ್ಣ ಸಹಕಾರವನ್ನು ನಾವು ಕೊಡ್ತೀವಿ, ಮಾಡಬೇಕು. ನಾವು ಕೂಡ ನಮ್ಮ ಜೊತೆಯಲ್ಲಿ ನಿಂತ್ಕೊಳ್ತೀವಿ ಅಂತ ಹೇಳ್ತಾ ಈ ಭೂಮಿಯನ್ನು, ಇಂಥ ಒಂದು ಪವಿತ್ರವಾದ ಭೂಮಿಯನ್ನು ಹೊಂದಿದ್ದಂಥ ಕೃಷ್ಣಪ್ಪ ಪುಣ್ಯವಂತ ನೀನು ಇವತ್ತು ಈ ಭೂಮಿಯನ್ನು ನೀನು ಕೊಟ್ಟಿದ್ದೀಯ ಅಂದರೆ ನಿನಗೆ ಭಗವಂತನ ಆಶೀರ್ವಾದ ನಿನಗಿದೆ. ನಿನಗೆ ಒಳ್ಳೇದಾಗಲಿ, ಒಳ್ಳೆ ಕೆಲಸ ಮಾಡಿದ್ದೀಯಾ. ಇದು ಮತ್ತೆ ಯಾವ ರೀತಿ 4-5ನೇ ಶತಮಾನದಲ್ಲಿ ಪ್ರಬುದ್ಧಮಾನಕ್ಕೆ ಆಗಿತ್ತೋ ಅದೇ ರೀತಿ ಪ್ರಬುದ್ಧಮಾನಕ್ಕೆ ಮತ್ತೆ ಬರ್ತದೆ. ಈಗೆಲ್ಲ ಏನಾಗಿದೆ ಅಂದರೆ ದೇವರ ಕಡೆ ಹೆಚ್ಚಿನ ಗಮನ ಕೊಡ್ತಾ ಇದ್ದಾರೆ ಜನ ಎಲ್ಲ, ದೈವಭಕ್ತಿ ಜಾಸ್ತಿ ಆಗ್ತದೆ. ಅದರಿಂದ ಬುದ್ಧ ಧರ್ಮ ಇಡೀ ಜಗತ್ತು ಒಪ್ಕೊಂಡಿರೋದು, ಇಡೀ ಜಗತ್ತು ಒಪ್ಕೊಂಡಿರುವಂಥ ಧರ್ಮ ಇವತ್ತು ಉತ್ತರ ಭಾರತದಲ್ಲಿ ಕಂಡಿದ್ದೆ ನಾನು. ಸಾಕಷ್ಟು ಕಡೆ ನಾನು ಈಗ ಮಧ್ಯಪ್ರದೇಶದಲ್ಲಿ ಒಂದು ಪವಿತ್ರವಾದಂಥ ಜಾಗ ಇದೆ, ಅಲ್ಲಿ ಕೂಡ ನಾನು ಹೋಗಿದ್ದೇನೆ. ಅಲ್ಲಿ ಚುನಾವಣೆಗೆ ಹೋಗಿದ್ದಂಥ ಕಾಲದಲ್ಲಿ ಅಲ್ಲಿ ಕೂಡ ನಾನು ಆ ಬುದ್ಧನ ಸ್ತೂಪವನ್ನು ನಾನು ಕಂಡೆ. ಅಲ್ಲಿ ಪ್ರೇಯರ್ ಮಾಡ್ತಾ ಇದ್ದಾಗ ನಾನು ಕೂಡ ಹೋಗಿ ಪ್ರೇಯರ್ ಮಾಡಿದೆ. ಅಂಥ ಪವಿತ್ರವಾದ ಜಾಗವಾಗಿದ್ದು ಹೊರಹೊಮ್ಮಲಿಕ್ಕೆ ಮತ್ತೆ ಇದಕ್ಕೆ ಪುನರ್ಜೀವ ಕೊಡಲಿಕ್ಕೆ ಸರ್ಕಾರ ಬದ್ಧವಾಗಿದೆ. ನಾವು ನೀವೆಲ್ಲರೂ ಕೂಡ ಒಟ್ಟಿಗೆ ಇದನ್ನು ಮಾಡೋಣ.